ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಮದ್ದೂರು ಶಾಸಕರು ಮದ್ದೂರು ಪಟ್ಟಣ ಪಂಚಾಯತಿಯನ್ನು ಅಂದರೆ ಮದ್ದೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಪರಿವರ್ತಿಸಿ ಒಂದು ದೊಡ್ಡ ಅಭಿವೃದ್ಧಿ ಮಾಡಬೇಕು, ದೊಡ್ಡ ಸಿಟಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಗೌರವನಹಳ್ಳಿ ಮತ್ತು ಗೆಜ್ಜಲಗೆರೆ ಪಂಚಾಯತಿಯವರು ಕನಿಷ್ಠ ಒಂದು 90 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಅವರ ಹೋರಾಟ 100ನೇ ದಿನದ ಹಂತಕ್ಕೆ ತಲುಪಿದೆ. ಹೋರಾಟ ಮುಂದುವರಿತಾನಿದೆ. ಈ ಸಂದರ್ಭದಲ್ಲಿ ನಗರಸಭೆಯಿಂದ ಒಂದು ಆವಯವವನ್ನು ಮಂಡಿಸಿ ವಾರ್ಡ್ಗಳನ್ನ ಕೂಡ ವಿಂಗಡಣೆ ಮಾಡಿದ್ದಾರೆ. ಮದ್ದೂರು ಪಟ್ಟಣವನ್ನು ದೊಡ್ಡದಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಶಾಸಕರಿಗೆ ಒಂದು ಮಾತನ್ನು ನಾನು ಇಲ್ಲಿ ಕೇಳಬೇಕಾಗತ್ತೆ. ಇದು ನೋಡಿ, ಬೆಂಗಳೂರು ಟು ಮೈಸೂರು ಹೈವೇ, ಇಲ್ಲಿ ಶಿಂಸಾ ನದಿ ಬರುತ್ತೆ. ಒಂದು ಸೈಡು ಬೈಪಾಸ್ ಆಗಿದೆ, ಇನ್ನೊಂದು ಸೈಡು ಬೈಪಾಸ್ ಆಗಿಲ್ಲ. ಇದು ಈ ರಸ್ತೆ ಕಾಮಗಾರಿ ಆರಂಭ ಆದ ದಿನದಿಂದ ಇದೇ ರೀತಿ ಉಳ್ಕೊಂಡಿದೆ. ಆ ಪಕ್ಕದಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಹೋರಾಟದಿಂದ ಆಗಿರೋಂಥ ಒಂದು ಕಾಮಗಾರಿ. ಇದ್ರ ಬಗ್ಗೆ ಯಾಕೆ ಶಾಸಕರು ಮಾತನಾಡ್ತಿಲ್ಲ ಅನ್ನೋದು ಒಂದು ಇಲ್ಲಿ ಪ್ರಶ್ನಾರ್ಥಕ ಆಗುತ್ತೆ. ಯಾಕೆಂದರೆ ಇದು ಕೇಂದ್ರ ಸರ್ಕಾರದ್ದು ಅಥವಾ ಇನ್ನೊಂದು ಅಂತ ಹೇಳಬಹುದು. ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರಲಿ, ರಾಜ್ಯ ಹೆದ್ದಾರಿ ಆಗಿರಲಿ, ಅಲ್ಲಿ ಕೇಂದ್ರದ ಮಾತ್ರ ಅಲ್ಲ, ರಾಜ್ಯದ ಪಾತ್ರ ಕೂಡ ಇರುತ್ತೆ. ಈ ಒಂದು ಸರ್ವಿಸ್ ರಸ್ತೆ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ. ಜೊತೆಗೆ ಆ ಕಾರ್ನರ್ ಏನಿದೆ ಅಲ್ಲಿ ನೀವು ಗಮನಿಸ್ಬೋದು, ಅದು ಮುಂದೆ ವಿಡಿಯೋ ತೋರಿಸ್ತೀನಿ. ಅಲ್ಲಿ ಎಲ್ಲ ಒಂದು ಟೆಂಪೋ ಸ್ಟ್ಯಾಂಡು, ಲಾರಿ ಸ್ಟ್ಯಾಂಡ್ ಆಗಿದೆ. ಈ ಕಡೆ ಬೆಂಗಳೂರು ಕಡೆ ಹೋಗ್ತೀವಿ ಅಂತ ಒಂದು ಲ್ಯಾಂಡ್ ಮಾರ್ಕ್ ಇಲ್ಲ, ಒಂದೇ ಒಂದು ಸೂಚನಾ ಫಲಕ ಅಲ್ಲಿಲ್ಲ. ಇದ್ರ ಬಗ್ಗೆ ಶಾಸಕರು ಗಮನ ಹರಿಸ್ತಿಲ್ಲ. ಇನ್ನು ಮದ್ದೂರು ಪಟ್ಟಣದ ವ್ಯವಸ್ಥೆ ಬಗ್ಗೆ ಹೇಳ್ತಾ ಹೋದರೆ ದೊಡ್ಡ ದುಸ್ಥಿತಿ ಇದೆ. ಒಂದು ಒಳ್ಳೆಯ ಒಳಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅಂತೂ ಅಗಾಧವಾಗಿದೆ. ಇದ್ರ ಬಗ್ಗೆ ಗಮನ ಹರಿಸ್ತೆ ಅಕ್ಕಪಕ್ಕದ ಪಂಚಾಯತಿಗಳನ್ನ ಸೇರಿಸ್ಕೊಂಡು ಉದ್ಧಾರ ಮಾಡುವಂಥ ಕನಸನ್ನು ಶಾಸಕರು ಯಾಕೆ ಕಟ್ಟಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಅದಕ್ಕೆ ಶಾಸಕರು ಉತ್ತರ ಕೊಡಬೇಕಾಗತ್ತೆ. ಈ ಒಂದು ಏನು ಕಾಮಗಾರಿ ಇದೆ ಅಂದರೆ ಈಗ ರಸ್ತೆಯನ್ನು, ಬೈಪಾಸ್ ರಸ್ತೆಯನ್ನು ಒಂದು ಸೈಡ್ ಮಾತ್ರ ಮಾಡಿ ಇನ್ನೊಂದು ಸೈಡ್ ಬಿಟ್ಟಿರೋದ್ರ ಬಗ್ಗೆ ಸ್ಥಳೀಯರು, ಹೋರಾಟಗಾರರು ಆದಂಥ ಕೆಲವರು ಮಾತನಾಡ್ತಾರೆ. ಅವರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ಸ್ನೇಹಿತರೆ, ಮದ್ದೂರಿನ ಒಬ್ಬ ಏನು ಸಾರ್ವಜನಿಕ ವ್ಯಕ್ತಿ, ನಾನು ನಿವೃತ್ತ ಶಿಕ್ಷಕ. ಇಲ್ಲಿ ನಾನು ನಿಂತಿರೋ ಜಾಗ ಕೊಲ್ಲಿ ಸರ್ಕಲ್ ಅಂತೇಳಿ, ಮದ್ದೂರಿನ ಕೊಲ್ಲಿ ಸರ್ಕಲ್ಲು. ಇಲ್ಲಿ ಒಂದು ಬೈಪಾಸ್ ರಸ್ತೆ ಆಗಬೇಕು. ಆಗಿದ್ರೆ ಈಗ ನಡೀತಾ ಇರೋದು ಮಣ್ಣು ಹೊಡೆದು ಏನೋ ಇಲ್ಲಿ ಏನು ಬೀದಿ ವ್ಯಾಪಾರಿಗಳನ್ನು ತಗೊಬಂದು ಇಲ್ಲಿ ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಏನೋ ಮಣ್ಣೊಡಿಸ್ತಾವ್ರೆ ಅಂತ ಗೊತ್ತಾಯಿತು. ನನಗೆ ಇದರ ನಿಜವಾದ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಒಂದು ನೈರ್ಮಲೀಕರಣ ಆಗಿದೆ ಅನ್ನೋದು ಸಂತೋಷ. ಈ ನದಿ ಒಳಗಡೆಗೆ ಎಲ್ಲ ಕಸನೂ ತಂದು ಎಲ್ಲ ಸುರಿತಾ ಇದ್ದಾರೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಸ್ವಚ್ಛ ಭಾರತ ಮಾನ್ಯ ಪ್ರಧಾನಿಯವರ ದೊಡ್ಡ ಒಂದು ಕಾರ್ಯಕ್ರಮ. ಆ ಸ್ವಚ್ಛ ಭಾರತದ ಅಡಿಯಲ್ಲಿ ನಾವು ದಯಮಾಡಿ ಇದೆಲ್ಲನೂ ಒಂದು ಸ್ವಚ್ಛವಾಗಿಡಬೇಕು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟು. ಆದರೆ ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ಇಲ್ಲಿ ಮಾರಾಟ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ತೀನಿ ಅಂತ ಅನ್ನೋದು ನನಗೇನೋ ಸೂಕ್ತ ಅನಿಸೋದಿಲ್ಲ. ಏನಪ್ಪ ಅಂತಂದರೆ ಏನು ಜನಗಳು ಓಡಾಡೋಕ್ಕೆ ಇಲ್ಲಿ ಒಂದು ಬ್ರಿಡ್ಜ್ ಆಗಬೇಕು, ಅದ್ರ ಜೊತೆಗೆ ಒಂದು ಸರ್ವಿಸ್ ರಸ್ತೆ ಹೋಗಿ ಇದು ಕೊಲ್ಲಿ ಸರ್ಕಲ್ಗೆ ಸಲೀಸಾಗಿ ಸೇರುವಂತಾಗಬೇಕು. ಸಾರ್ವಜನಿಕರು, ಅಕ್ಕಪಕ್ಕದ ಏನು ಊರಿನ ಜನರು ಸಲೀಸಾಗಿ ತಮ್ಮ ಪ್ರಯಾಣವನ್ನು ಮುಂದುವರಿಸುವಂತೆ ಆಗಬೇಕು. ಅಲ್ಲಿ ಬಂದು ಎಲ್ಲ ಕೇಳ್ತಾರೆ. ಒಂದು ಕಟ್ಟಾಗುತ್ತೆ ಇಲ್ಲಿ. ನಿಜವಾಗ್ಲೂ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಬರ್ತಕ್ಕಂಥ ನದಿಗಳಿಗೆ ಎಲ್ಲ ಕಡೆನೂ ಸರ್ವಿಸ್ ರಸ್ತೆ, 2 ಕಡೆ ಬ್ರಿಡ್ಜ್ ಆಗಿರೋದು ನಾನು ನೋಡಿದ್ದೀನಿ ಸ್ನೇಹಿತರೆ. ಈ ಮದ್ದೂರಿನ ಶಿಂಸಾ ನದಿಯ ಬಳಿಯಲ್ಲಿ ಮಾತ್ರ ಒನ್ ವೇ ಮಾಡಿಬಿಟ್ಟಿದ್ದಾರೆ. ಇದು ಅನ್ಯಾಯ, ತಪ್ಪು. ಇದನ್ನು ದಯಮಾಡಿ ಏನು ನಮ್ಮ ಕೇಂದ್ರ ಸಚಿವರುಗಳು ಅಥವಾ ಯಾರು ಮೇಲಧಿಕಾರಿಗಳು ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ನಿತಿನ್ ಗಡ್ಕರಿ ಅವರು ಇರ್ಬೋದು, ಅವರ ಒಂದು ಸೇವೆ ಇಲ್ಲಿ ನಾವು ಸ್ಮರಿಸ್ತೀವಿ. ದಯಮಾಡಿ ಈ ಮೂಲಕ ನಾನು ಈ ಒಂದು ಕೊರತೆಯನ್ನು ಅಂದರೆ ನ್ಯೂನತೆಯನ್ನು ಸರಿಪಡಿಸಬೇಕು ಅಂತ ಒಬ್ಬ ಸಾರ್ವಜನಿಕ ಶಿಕ್ಷಕನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೆಸ್ನವ್ರಿಗೂ ನಮಸ್ಕಾರಗಳು.
ಆತ್ಮೀಯ ಬಂಧುಗಳೇ, ನನ್ನ ಹೆಸರು KT ಶಿವಕುಮಾರ್, ಪ್ರಗತಿಪರ ಚಿಂತಕರು, ಮದ್ದೂರು. ನಾವೀಗ ಇಲ್ಲಿ ಏನೋ ರಾಷ್ಟ್ರೀಯ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಬೈಪಾಸ್ ರಸ್ತೆ ಆಗಬೇಕಾಗಿತ್ತು. ಇಲ್ಲಿಂದ ಮದ್ದೂರಿಂದ ಈ ಕಡೆ ಕೆ ಕೋಡಹಳ್ಳಿ, ಆಲೂರು, ರುದ್ರಾಕ್ಷಿಪುರ ಈ ರೂಟು ಹೋಗ್ಬೇಕಾದ್ರೆ ಒಂದು ಕಡೆ ಬೈಪಾಸ್ ರೋಡ್ ಆಗಿದೆ, ಇನ್ನೊಂದು ಕಡೆ ಬೈಪಾಸ್ ರೋಡ್ ಆಗಿಲ್ಲ. ಅದರಿಂದ ಅದು ಅವೈಜ್ಞಾನಿಕವಾಗಿ ಕೂಡಿದೆ. ಹಾಗಾಗಿ ದಯಮಾಡಿ ನಾವು ಸಂಬಂಧಪಟ್ಟಂಥ ಕೇಂದ್ರ ಸಚಿವರಾಗ್ಬೋದು, ರಾಜ್ಯ ಸಚಿವರಾಗ್ಬೋದು, ಇಂಥ ಕಡೆ ಗಮನ ಹರಿಸಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಒಂದು ಬೈಪಾಸ್ ರಸ್ತೆಯನ್ನು ಮಾಡಬೇಕು ಅಂತ ಮನವಿ ಮಾಡಿಕೊಳ್ತೇವೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.